ಮೋದಿ ಅಮಿತ್ ಶಾಗೆ ಶಾಕ್ ಕೊಡಲು ಬೆಂಗಳೂರು ರಣತಂತ್ರ. ಯುಪಿ ಗುಜರಾತ್ನ ಗೆಲ್ಲಲು ಕೈ ವರಿಷ್ಠರ ಬಿಗ್ ಗೇಮ್ ಪ್ಲಾನ್ ಈಗ ರೆಡಿ ಆಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ನಿದ್ದೆಗೆಡಿಸಿದ ಕಾಂಗ್ರೆಸ್ನ ಆ ಒಂದು ಸ್ಟ್ರಾಟಜಿ. ಮೋದಿ ಅಮಿತ್ ಶಾಗೆ ಶಾಕ್ ಕೊಡಲು ಬೆಂಗಳೂರು ರಣತಂತ್ರ. ಯುಪಿ ಗುಜರಾತ್ ಗೆಲ್ಲಲು ಕೈ ವರಿಷ್ಠರ ಬಿಗ್ ಗೇಮ್ ಪ್ಲಾನ್. ಬಿಜೆಪಿ ಹೈಕಮಾಂಡ್ ನಿದ್ದೆಗೆಡಿಸಿದೆ ಕಾಂಗ್ರೆಸ್ನ ಆ ಸ್ಟ್ರಾಟಜಿ. 2029ರ ಲೋಕಸಭಾ ಚುನಾವಣೆಗೂ ಮುನ್ನ ಸೆಮಿಫೈನಲ್. ಕಾಂಗ್ರೆಸ್ ಹೈಕಮಾಂಡ್ ದೃಷ್ಟಿ ಇದೀಗ ಕರ್ನಾಟಕದತ್ತ. ಮೋದಿ ಅಮಿತ್ ಶಾಗೆ ಶಾಕ್ ಕೊಡಲು ಬೆಂಗಳೂರು ರಣತಂತ್ರ. ಯುಪಿ ಗುಜರಾತ್ನ ಗೆಲ್ಲಲು ಕೈ ವರಿಷ್ಠರ ಬಿಗ್ ಗೇಮ್ ಪ್ಲಾನ್. ಬಿಜೆಪಿ ಹೈಕಮಾಂಡ್ ನಿದ್ದೆಗೆಡಿಸಿದೆ ಕಾಂಗ್ರೆಸ್ನ ಆ ಒಂದು ಸ್ಟ್ರಾಟಜಿ. 2029ರ ಲೋಕಸಭಾ ಚುನಾವಣೆಗೂ ಮುನ್ನ ಸೆಮಿಫೈನಲ್. ಕಾಂಗ್ರೆಸ್ ಹೈಕಮಾಂಡ್ ದೃಷ್ಟಿ ಇದೀಗ ಕರ್ನಾಟಕದತ್ತ ನೆಟ್ಟಿದೆ. ಮೋದಿ ಅಮಿತ್ ಶಾಗೆ ಶಾಕ್ ಕೊಡ್ಲಿಕ್ಕೆ ಬೆಂಗಳೂರನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಉತ್ತರ ಪ್ರದೇಶ, ಗುಜರಾತ್ ವಿಧಾನಸಭೆ ಎಲೆಕ್ಷನ್. ದೆಹಲಿ ಪಟ್ಟ ಅಲಂಕರಿಸಲು ಮಹತ್ವದ ಚುನಾವಣೆ. ಕಾಂಗ್ರೆಸ್ ದೆಹಲಿ ಗದ್ದುಗೆ ಕನಸು, ನನಸಿಗೆ ರಹದಾರಿ. ಚುನಾವಣೆ ಗೆಲ್ಲಲು ರಣತಂತ್ರ ಸಿದ್ಧಪಡಿಸಿರುವ ಕಾಂಗ್ರೆಸ್. ಗುಜರಾತ್, ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ಚುನಾವಣೆ. ಗುಜರಾತ್ನಲ್ಲಿದೆ ಒಟ್ಟು 182 ವಿಧಾನಸಭಾ ಕ್ಷೇತ್ರ. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 26 ಗುಜರಾತ್ನಲ್ಲಿ. ಕಳೆದ 25 ವರ್ಷಗಳಿಂದ ಗುಜರಾತ್ನಲ್ಲಿ ಬಿಜೆಪಿ ಆಡಳಿತ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವ ಪಡೆದ ರಾಜ್ಯ ಯುಪಿ. ಉತ್ತರ ಪ್ರದೇಶದಲ್ಲಿರುವ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 403. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಅಗತ್ಯ ಸಹಕಾರ ನೀಡುವಂತೆ ನಾಯಕರಿಗೆ ನಿರ್ದೇಶನ. ಸದ್ದಿಲ್ಲದೆ ತಯಾರಿ ಆರಂಭಿಸಿರುವ ರಾಜ್ಯ ಕಾಂಗ್ರೆಸ್. ಉತ್ತರ ಪ್ರದೇಶ, ಗುಜರಾತ್ ಚುನಾವಣೆಗೆ ಸರ್ವ ಸಹಕಾರ. ರಾಜ್ಯ ಕಾಂಗ್ರೆಸ್ ಮುಖಂಡರಿಗೆ ಹೈಕಮಾಂಡ್ ತಾಕೀತು. ಸಂಪನ್ಮೂಲ ಸಂಗ್ರಹಕ್ಕೆ ರಾಜ್ಯ ನಾಯಕರಿಗೆ ಸಲಹೆ. ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ನಡೀತಾ ಇದೆ ರಣತಂತ್ರ. ಬೆಂಗಳೂರಿನ ಬೆಳವಣಿಗೆ ಗಮನಿಸ್ತಾ ಇರುವ ಬಿಜೆಪಿ ವರಿಷ್ಠರು ಇದೀಗ ದೆಹಲಿ ಬಿಜೆಪಿ ನಾಯಕರು ಕೂಡ ಒಂದು ಕಡೆ ಫುಲ್ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ ರಣತಂತ್ರದ ಮೇಲೆ ನಿಗಾ ಇಟ್ಟಿದ್ದಾರೆ. ಸಂಪನ್ಮೂಲ ಕ್ರೋಢೀಕರಣದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಪ್ರತಿಷ್ಠೆಯ ಚುನಾವಣೆ ಇದು ಇಬ್ಬರಿಗೂ ಕೂಡ. ಯಾಕೆಂತಂದ್ರೆ ಪ್ರಧಾನಿ ಮೋದಿ ಮತ್ತೆ ಅಮಿತ್ ಶಾ ಅವರ ತವರು. ಈ ಒಂದು ತವರಿನಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೇಬೇಕಾಗಿದೆ. ಹಾಗಾಗಿ ಪ್ರತಿಷ್ಠೆಯ ಚುನಾವಣೆ. ಮತ್ತೊಂದು ಕಡೆ ಕಾಂಗ್ರೆಸ್ನವರು ನಾನಾ ರೀತಿಯ ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಯುಪಿ ಮತ್ತೆ ಗುಜರಾತ್ ಏನಿದೆ, ಈ ಎರಡೂ ಎಲೆಕ್ಷನ್ ಅನ್ನ ಈಗ ಸೆಮಿಫೈನಲ್ ಅಂತ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಎಲೆಕ್ಷನ್ ಗೆಲ್ಲಬೇಕು ಅಂದ್ರು ಬೇರೆ ರಾಜ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ತಮ್ಮ ಪ್ರಭಾವ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಇನ್ನು 2029ರ ಲೋಕಸಭಾ ಚುನಾವಣೆಗೂ ಮುನ್ನ ಈಗ ಸೆಮಿಫೈನಲ್. ಕಾಂಗ್ರೆಸ್ ಹೈಕಮಾಂಡ್ ದೃಷ್ಟಿ ಇದೀಗ ಕರ್ನಾಟಕದತ್ತ ನೆಟ್ಟಿದೆ. ಅದರ ಜೊತೆಗೆ ಆಲ್ರೆಡಿ ಈಗ ಹೈಕಮಾಂಡ್ ನಾಯಕರು ಅಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ. ಅಗತ್ಯ ಸಹಕಾರ, ಏನೇ ಒಂದು ಅವರಿಗೆ ಸಮಸ್ಯೆಗಳಾದರೂ ಕೂಡ ನೀವು ಅವರಿಗೆ ಹೋಗಿ ನೆರವಾಗಿ ನಿಲ್ಲಬೇಕಾಗತ್ತೆ. ಅವರಿಗೆ ಬೇಕಾದಂತಹ ಸಹಕಾರಗಳನ್ನ ನೀಡಲೇಬೇಕು ಅಂತ ನಿರ್ದೇಶನವನ್ನು ನೀಡಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಉತ್ತರ ಪ್ರದೇಶ ಮತ್ತು ಗುಜರಾತ್ ಚುನಾವಣೆ ಸರ್ವ ಸಹಕಾರ ನೀಡಬೇಕು ಅಂತ ಕೂಡ ರಾಜ್ಯ ಕಾಂಗ್ರೆಸ್ ಮುಖಂಡರಿಗೆ ಹೈಕಮಾಂಡ್ ತಾಕೀತನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಸದ್ದಿಲ್ಲದೆ ಈ ಒಂದು ರಣತಂತ್ರ ನಡೀತಾ ಇದೆ. ಮತ್ತೊಂದು ಕಡೆ ಬಿಜೆಪಿ ವರಿಷ್ಠರು ಕೂಡ ಸೈಲೆಂಟ್ ಆಗಿಲ್ಲ. ಬಿಜೆಪಿ ವರಿಷ್ಠರು ಕೂಡ ಕಾಂಗ್ರೆಸ್ ಏನೆಲ್ಲ ಮಾಡ್ತಾ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಪ್ಲಾನ್ ಮಾಡ್ತಾ ಇದೆ ಅದರ ಮೇಲೂ ಕೂಡ ನಿಗಾ ಇಡಿಸಿದ್ದಾರೆ. ದೆಹಲಿ ಬಿಜೆಪಿ ನಾಯಕರು ಈಗ ಫುಲ್ ಅಲರ್ಟ್ ಆಗಿದ್ದಾರೆ ಅವರು ಕೂಡ. ಇನ್ನು ಕಾಂಗ್ರೆಸ್ ರಣತಂತ್ರದ ಮೇಲೆ ಕೇಸರಿ ಪಡೆ ಸತತ ನಿಗಾ ಇಡಿಸಿದೆ. ಇನ್ನು ಸಂಪನ್ಮೂಲ ಕ್ರೋಢೀಕರಣದ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಯಾವ ರೀತಿ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ಕಣವಾಗಿ ಈ ಒಂದು ಚುನಾವಣೆ ಮಾರ್ಪಟ್ಟಿದೆ. ಹಾಗಾಗಿ ಈಗ ಗೆಲ್ಲಲೇಬೇಕಾದಂಥ ಅನಿವಾರ್ಯ ಕೂಡ ಬಿಜೆಪಿಗಿದೆ.
ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಸಂತ್. ಸದ್ಯಕ್ಕೆ ಬಿಜೆಪಿ ಹೈಕಮಾಂಡ್ ನಿದ್ದೆಗೆಡಿಸಿದೆ ಕಾಂಗ್ರೆಸ್ನ ಈ ಸ್ಟ್ರಾಟಜಿಗಳು. ಯಾವ ರೀತಿ ಕಾಂಗ್ರೆಸ್ ಪ್ಲಾನ್ ಮಾಡಿಕೊಂಡಿದೆ ಯುಪಿ ಮತ್ತೆ ಗುಜರಾತ್ನ ಗೆಲ್ಲಕ್ಕೆ? ಮತ್ತೊಂದು ಕಡೆ ಬಿಜೆಪಿಯವರು ಕೂಡ ನಾನಾ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸಂತ್? ಸಾಹಿತ್ಯ 2029 ಲೋಕಸಭಾ ಚುನಾವಣೆ ಮೇಲೆ ಈಗಿನಿಂದಲೇ ಕಣ್ಣಿಟ್ಟಿರುವಂತಹ ಕಾಂಗ್ರೆಸ್, ಅದರಲ್ಲೂ ರಾಷ್ಟ್ರ ರಾಜಕಾರಣದ ಚುನಾವಣೆ ಅಂತ ಬಂದಾಗ ನಮಗೆ ಪ್ರಮುಖವಾಗಿ ನೆನಪಿಗೆ ಬರೋದೇ ಉತ್ತರ ಪ್ರದೇಶ ಮತ್ತು ಗುಜರಾತ್. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ತವರು ರಾಜ್ಯ ಗುಜರಾತ್, ಹಾಗೆಯೇ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿರುವಂಥ ಬಿಜೆಪಿ ಆಡಳಿತ ಇರುವಂತಹ ಎರಡೂ ರಾಜ್ಯಗಳಾದ ಗುಜರಾತ್ ಮತ್ತು ಉತ್ತರ ಪ್ರದೇಶ. ಈ ಎರಡೂ ರಾಜ್ಯಗಳ ರಾಜಕಾರಣ ಅಥವಾ ಅಲ್ಲಿನ ಫಲಿತಾಂಶ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ರಾಜಕೀಯ ಪಕ್ಷಕ್ಕೆ. ಅದರಲ್ಲೂ ಎರಡೂ ರಾಷ್ಟ್ರೀಯ ಪಕ್ಷಗಳಾದಂಥ ಬಿಜೆಪಿ ಮತ್ತು ಕಾಂಗ್ರೆಸ್ ಈಗಿನಿಂದಲೇ ತಕ್ಕ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ನಾವು ನೋಡಬಹುದು. ಇದರ ನಡುವೆ 2027ಕ್ಕೆ ನಡೆಯುವಂಥ ವಿಧಾನಸಭಾ ಚುನಾವಣೆ, ಗುಜರಾತ್ ಮತ್ತು ಉತ್ತರ ಪ್ರದೇಶಕ್ಕೆ ನಡೆಯುವಂಥ ವಿಧಾನಸಭಾ ಚುನಾವಣೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಈಗಿನಿಂದಲೇ ರಣತಂತ್ರವನ್ನು ರೂಪಿಸಲಿಕ್ಕೆ ಮುಂದಾಗ್ತಾ ಇದೆ. ಈ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಬಿಜೆಪಿ ತನ್ನದೇ ಆದಂಥ ಸ್ಟ್ರಾಟಜಿಯನ್ನು ರೂಪಿಸುವ ಮೂಲಕ, ಚುನಾವಣೆಗೂ ಇನ್ನೂ 2 ವರ್ಷ ಮುಂಚೆಯೇ ಸ್ಟ್ರಾಟಜಿ ರೂಪಿಸುವ ಮೂಲಕ ಹೇಗೆ ಉತ್ತರ ಪ್ರದೇಶ ಮತ್ತು ಗುಜರಾತನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಳ್ತೋ, ಅದೇ ರೀತಿಯಾಗಿ ಕಾಂಗ್ರೆಸ್ ಕೂಡ ಅದೇ ಒಂದು ರಣತಂತ್ರವನ್ನು ಸ್ಟ್ರಾಟಜಿಯನ್ನು ರೂಪಿಸಲಿಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಕಾಂಗ್ರೆಸ್ನ ದೆಹಲಿಯ ವರಿಷ್ಠರು ಈಗಾಗಲೇ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಮುಂದಾಗ್ತಿದ್ದಾರೆ. ಒಂದಷ್ಟು ನಿರ್ದೇಶನವನ್ನು ಈಗಿನಿಂದಲೇ ಕೊಡ್ತಾ ಇರುವಂಥದ್ದು. ದೆಹಲಿಯ ಗದ್ದುಗೆಯನ್ನು ಮುಂದೆ ಹಿಡಿಬೇಕು ಅಂತಂದರೆ ಗುಜರಾತ್ ಮತ್ತು ಉತ್ತರ ಪ್ರದೇಶದ ಚುನಾವಣೆ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ ಪಾಲಿಗೆ. ಹಾಗಾಗಿ ತಕ್ಕ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಹೇಳ್ತಾ ಇರುವಂಥದ್ದು. ಮತ್ತು ಕಾಂಗ್ರೆಸ್ ಹೇಳ್ತಾ ಇದೆ ರಾಜ್ಯ ನಾಯಕರಿಗೆ ಅಗತ್ಯ ಸಹಕಾರವನ್ನು ನಾವು ನೀಡ್ತೀವಿ ಅಂತ ಒತ್ತಿ ಹೇಳ್ತಾ ಇದೆ. ಅಂದರೆ ಅಗತ್ಯ ಸಹಕಾರವನ್ನು ನಾವು ನೀಡೋದಕ್ಕೆ ಸಿದ್ಧ, ನೀವು ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿಯನ್ನು ರೂಪಿಸಬೇಕಾಗತ್ತೆ ಅನ್ನುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ದೆಹಲಿಯ ಕಾಂಗ್ರೆಸ್ ವರಿಷ್ಠರು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಎರಡೂ ರಾಜ್ಯಗಳಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆ ಬಹಳ ಮಹತ್ವವನ್ನು ಪಡ್ಕೊತಾ ಇದ್ದು, ಪ್ರಸ್ತುತ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ನಡೆಯುವಂಥ ಈ ಚುನಾವಣೆ, ಅದರಲ್ಲಿ ಗುಜರಾತ್ 182 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಗುಜರಾತ್ನಲ್ಲಿ ಮೋದಿಯ ತವರು ರಾಜ್ಯ, ಅಮಿತ್ ಶಾ ಅವರ ತವರು ರಾಜ್ಯದಲ್ಲೇ ಬಿಜೆಪಿಯನ್ನು ಮಣ್ಣು ಮುಕ್ಕಿಸಬೇಕು, ಅಲ್ಲಿ ಅಧಿಕಾರದ ಗದ್ದುಗೆ ಏರಬೇಕು ಅನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ಹಾಗೆಯೇ ಉತ್ತರ ಪ್ರದೇಶ ಕೂಡ ಹೌದು, ಉತ್ತರ ಪ್ರದೇಶದಲ್ಲೂ ಕೂಡ 403 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಉತ್ತರ ಪ್ರದೇಶದಲ್ಲೂ ಬಿಜೆಪಿಯನ್ನು ಮಣಿಸಿ ಅಧಿಕಾರದ ಗದ್ದುಗೆಯನ್ನು ಏರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗಿನಿಂದಲೇ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇರುವಂಥದ್ದು ಕಾಂಗ್ರೆಸ್. ಈ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಮತ್ತು ಸವಾಲು ಕೂಡ, ಯಾಕೆಂದರೆ ಕಾಂಗ್ರೆಸ್ಗೆ ಅಂದುಕೊಂಡಷ್ಟು ಸುಲಭ ಅಲ್ಲ. ಬಲಾಢ್ಯ ಬಿಜೆಪಿಯ ಒಂದು ಪ್ರಬಲವಾದಂಥ ನೆಲೆಯ ಹೊಂದಿರುವಂಥ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ, ಒಂದು ಕಡೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿಯನ್ನು ಮಣಿಸೋದು ಮುಂಬರುವಂಥ ಚುನಾವಣೆಯಲ್ಲಿ, ಮತ್ತೊಂದು ಕಡೆ ಗುಜರಾತ್ನಲ್ಲಿ ಬಿಜೆಪಿಯನ್ನು ಮಣಿಸೋದು ಅಷ್ಟು ಸುಲಭ ಅಲ್ಲ. ಆದರೆ ಈಗಿನಿಂದಲೇ ತಕ್ಕ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಖಂಡಿತ ಅದು ಸಾಧ್ಯ. ಅಂದರೆ ಮನಸ್ಸು ಮಾಡಿದ್ರೆ ಯಾವುದೂ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಗಾದೆ ಮಾತಿನಂತೆ ಕಾಂಗ್ರೆಸ್ ತನ್ನ ಒಂದಷ್ಟು ಸ್ಟ್ರಾಟಜಿ ರೂಪಿಸ್ತಾ ಇರುವಂಥದ್ದು. ಮತ್ತು ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತಾಕೀತು ಮಾಡಿದಂತೆ ಒಂದಷ್ಟು ಸಂಪನ್ಮೂಲ ಸಂಗ್ರಹವನ್ನು ಈಗಿನಿಂದಲೇ ಮಾಡೋದಕ್ಕೂ ಕೂಡ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಹಾಗಾಗಿ ಕಾದು ನೋಡಬೇಕು ಮುಂಬರುವಂಥ ಚುನಾವಣೆಯಲ್ಲಿ ಹೇಗೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ಳುತ್ತೆ ಅಂತ. ಮತ್ತೊಂದು ಕಡೆ ರಾಷ್ಟ್ರೀಯ ಪಕ್ಷವಾಗಿರುವಂಥ ಮತ್ತೊಂದು ಅಂದರೆ ಬಿಜೆಪಿ, ಈಗ ಕೇಂದ್ರದಲ್ಲಿ ಆಡಳಿತಾರೂಢ ಬಿಜೆಪಿ ಕೂಡ ಈ ಎಲ್ಲ ಬೆಳವಣಿಗೆಯನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಕಾಂಗ್ರೆಸ್ ಯಾವ ರೀತಿಯ ಒಂದು ಸ್ಟ್ರಾಟಜಿ ರೂಪಿಸ್ತಾ ಇದೆ ಮತ್ತು ಸಂಪನ್ಮೂಲಗಳ ಕ್ರೋಢೀಕರಣವನ್ನು ಮಾಡಲಿಕ್ಕೆ ಹೇಗೆ ಮುಂದಾಗ್ತಾ ಇದೆ. ಮುಂಬರುವ ಚುನಾವಣೆಗೆ ಸಂಪನ್ಮೂಲ ಬೇಕೇ ಬೇಕು, ಚುನಾವಣೆಯನ್ನು ಎದುರಿಸಬೇಕು ಅಂತಂದಾಗ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದು ಕಡೆ ನಿರ್ದೇಶನವನ್ನು ಕಾಂಗ್ರೆಸ್ ವರಿಷ್ಠರು ಕೊಡ್ತಿದ್ದಾರೆ ಅಂತಂದಾಗ ಬಿಜೆಪಿ ಕೂಡ ಕೈಕಟ್ಟಿ ಕೂತ್ಕೊಂಡಿಲ್ಲ. ಬಿಜೆಪಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಈ ಸಂಪನ್ಮೂಲ ಅನ್ನುವಂಥದ್ದು ಎಲ್ಲಿಂದ ಹರಿದು ಬರುತ್ತೆ, ಹೇಗೆ ಅನ್ನುವಂಥದ್ದು, ಮತ್ತು ಹೇಗೆ ಸ್ಟ್ರಾಟಜಿಯನ್ನು ರೂಪಿಸಬಹುದು. ಓಕೆ, ಥ್ಯಾಂಕ್ ಯು ವಸಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.